ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಇದ್ದು ಆನಂದನ ತಾಳಲಾರೆ. ಅದಕ್ಕೆ ಭಾರತಿ ಡ್ಯಾಡಿ ಎಲ್ಲ ಬೇಗ ಬನ್ನಿ. ಇಂದು ಆನಂದನ ತಾಳಲಾರೆ. ಏನೋ ಪ್ರಾಣಿ ಇಷ್ಟೊಂದು ಖುಷಿಯಾಗಿದ್ಯಾ? ಅದಕ್ಕೆ ಮೊದಲು ಸ್ವೀಟ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ಓ ಶುಗರ್ ಅಪ್ಪ, ಸ್ವೀಟ್ ತಿಂದ್ಬಿಟ್ರೆ ಶುಗರ್ ಎಲ್ಲಿ ಜಾಸ್ತಿ ಆಗ್ಬಿಡತ್ತು ಅಂತ ಭಯ ನನಗೆ. ನಾವಿಬ್ರು ಡಯಟ್ ಸ್ವೀಟ್ ತಿಂದ್ರೆ ಎಲ್ಲಿ ಮೈ ಬಂದ್ಬಿಡುತ್ತೋ ಅನ್ನೋ ಭಯ ನಮ್ಗೆ. ಸೊ ನಮಗ್ ಸ್ವೀಟ್ ಬೇಡ, ಮ್ಯಾಟ್ರಿ. ಅದು ನೋಡಪ್ಪ, ನೀನು ಇಷ್ಟೊಂದು ಖುಷಿಯಾಗಿರೋದನ್ನ ನೋಡ್ತು ಅಂತಂದ್ರೆ ನಿನಗೆ ಬಹಳ ದಿವಸದಿಂದ ಕೂರೋ ಜಾಗದಲ್ಲಿ ಪುರ ಆಗಿ ತುಂಬಾ ಘಟ ಕೊಡ್ತಾ ಇತ್ತಲ್ಲ, ಅದೀಗ ವಾಸಿಯಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಡ್ಯಾಡಿ ನೀನು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡೋದ್ ಕಲಿ, ಬರೀ ನಿನ್ ಲೆವೆಲ್ಗೆ ಯೋಚನೆ ಮಾಡಬೇಡ. ಲೋ ಪ್ರಾಣಿ, ಕೆಲ್ಸ ಏನಾದ್ರೂ ಸಿಕ್ತೇನೋ? ಅದಕ್ಕೆ ನಮ್ದು ಕೆಲಸ ಮಾಡೋ ಜಾಯಮಾನ ಅಲ್ಲ, ಕೊಡೋ ಜಾಯಮಾನ. ದಿಸ್ ಇಸ್ ಕಾಲ್ಡ್ ಜಿಜಿ ಶೋಕಿ. ಏನೇ ಅದು ಜಿಜಿ ಶೋಕಿ? ಅದು ಗುಲ್ಡು ಶೋಕಿ ಅಂತ. ಓ ಅದ, ನಾನು ಏನೋ ಅನ್ಕೊಂಡಿದ್ದೆ. ಅದ್ ನಿನ್ ತಪ್ಪು. ಲೋ ಪ್ರಾಣಿ, ಅದ್ಯಾವ್ ಸುಡ್ಗಾಡ್ ಸಂತೋಷಕ್ಕೆ ಸ್ವೀಟ್ ಕೊಡ್ತಿದ್ಯಾ ಅಂತ ಹೇಳೋ. ಪಕ್ಕದ ರೋಡಲ್ಲಿ ಒಂದು ಬೀದಿ ನಾಯಿ ತುಂಬಾ ದಿನದಿಂದ ನಾನು ಹೋಗುವಾಗ ಬರುವಾಗ ನನಗೆ ತುಂಬಾ ತೊಂದರೆ ಕೊಡ್ತಾ ಇತ್ತು ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಹೌದು. ಆ ನಾಯಿನ ಇವತ್ತು ಕಲ್ಲಲ್ಲಿ ಒಡೆದು ಸಾಯಿಸ್ಬಿಟ್ಟೆ. ಅದಕ್ಕೆ ಇವತ್ತು ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ಇವತ್ತಿನ ದಿನನ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರ್ದಿಡ್ಬೇಕು. ಇವತ್ತು ತುಂಬಾ ಮುಖ್ಯವಾದ ದಿನ. ಯಾಕೆ? ನಾಯಿನ ಕಲ್ಲೋಡ್ ಸಾಯಿಸಿದ್ಯಲ್ಲ ಅದಕ್ಕೆ. 2+2 ಹೆಡ್ಲೈಟ್ ಆ ನಾಯಿನ ಕಲ್ಲಲ್ಲಿ ಹೊಡೆದು ಸಾಯಿಸಿದೀನಿ. ನಿನ್ನ ಈ ಸ್ವೀಟ್ ಬಾಕ್ಸ್ ಅಲ್ಲಿ ಒಡೆದು ಸಾಯಿಸಿ ಹಾಕ್ಬಿಡ್ತೀನಿ ನೋಡು. ಲೋ ಪಾಪಿ, ಎಂತ ವಿಕೃತವಾದಂತಹ ಮನಸ್ಸು ನಿಂದು. ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವೇನೋ? ಕರೆಕ್ಟ್ ಡ್ಯಾಡಿ, ಪ್ರಾಣಿ ಹಿಂಸೆ ಮಹಾಪಾಪ. ನಾನು ಪ್ರಾಣಿ, ಆ ನಾಯಿ ನನಗೆ ದಿನಾ ಹಿಂಸೆ ಕೊಡ್ತಾ ಇತ್ತು. ಪ್ರಾಣಿ ಹಿಂಸೆ ಮಾಡಿ 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 ಮಾಡಿದ್ ಸಾಕು, ಮುಂದೆ ಅದ್ರ ಪಾಪ ಕೂಡ ತುಂಬಿತ್ತು, ಇವತ್ತು ನೆಗೆದು ಬಿದ್ದೋಯ್ತು. ಮತ್ತೆ ಪ್ರಾಣಿ ಹಿಂಸೆ ಮಹಾಪಾಪ ಅನ್ನೋ ಮಾತು ನಿಜ ಆಗೋಯ್ತು. ಮಾವ, ಈಗಿನ ಕಾಲದ ಹುಡುಗಿರ್ಗೋ ನಿನ್ ಕಾಲದ ಹುಡುಗಿರ್ಗೋ ಏನ್ ವ್ಯತ್ಯಾಸ? ಈಗಿನ ಕಾಲದ ಹುಡುಗಿರು ಆಗಿನ ಕಾಲದ ಹುಡುಗಿರು ಅಂತ ಏನೂ ಇಲ್ಲಮ್ಮ. ಎಲ್ಲಾ ಕಾಲದ ಹುಡುಗಿರು ಒಂದೇ ತರ, ಒಂಥರ ಚಂದ್ರ ಇದ್ದ ಹಾಗೆ. ಅದ್ಯಾವ ತರ ಮಾವ? 70% ಬ್ಯೂಟಿ, 75% ನಾಟಿ, 85% ಸ್ವೀಟು, 95% ಕ್ಯೂಟು. ಒಟ್ಟಿನಲ್ಲಿ ಎಲ್ಲ ಸೇರಿಸಿ ಹೇಳಬೇಕು ಅಂತಂದ್ರೆ ಎಲ್ಲಾ ಕಾಲದ ಹುಡುಗಿರು ಒಂಥರ ಪಕ್ಕ 420ಗಳು. ಪ್ರಾಣಿ, ಅದೇನೋ ಕಾಫಿ ಕುಡಿಯೋದ್ ಬಿಟ್ಟು ನಾಯಿ ತರ ನೆಗ್ತಾ ಇದೆಯಲ್ಲೋ. ಮಾವ, ನಾಯಿ ತರನೇ ನೆಕ್ಕದು. ಓ ನೀ ಸುಮ್ಮನೆ ಇರಮ್ಮ. ಅದೇನೋ ಅಸಹ್ಯ. ಲೋ ಪ್ರಾಣಿ, ನೀನ್ ಎತ್ತರವಾಗಿರೋ ಮುದೋಳ್ ನಾಯಿಯಿಂದ ನಾವು ಸುಮ್ನೆ ತಮಾಷೆ ಕರೀತಾ ಇದ್ದಿದ್ದು, ನೀನು ಅದನ್ನ ನಿಜ ಮಾಡಕ್ ಹೊರಟಿದ್ಯಲ್ಲೋ. ಮಾವ, ನಂಗನ್ಸತ್ತೆ ಇವನೊಂದ್ ನಾಯಿಗೆ ಕಲ್ಲೊಡ್ ಸಾಯಿಸಿದ್ನಲ್ಲ, ಆ ನಾಯಿ ಇವ್ನ್ಗೆ ಶಾಪ ಕೊಟ್ಟಿರ್ಬೇಕು. ಅದಕ್ಕೆ ನಾಯಿ ತರನೇ ಆಡ್ತಿದ್ದಾನೆ. ಮಾರ್ತಿ, ನೀನ್ ಬೆಳಿಗ್ಗೆ ಬ್ಯಾಂಕ್ ಹೋದಾಗ ಬ್ಯಾಂಕ್ ಕ್ಯಾಶಿಯರು ನಿನ್ನ ಮುಖ ತೊಳ್ಕೊಳ್ಳೋ ಅಷ್ಟು ನಿನ್ನ ಮುಖಕ್ಕೆ ಎಂಜಲು ಉಗುದ್ನಂತಲ್ಲ, ಯಾಕೆ? ಈ ವಿಷಯ ನಿಮ್ವರ್ಗೂ ಹೆಂಗ್ ಬಂತು ಮಾವ? ಮಲ್ಲೇಶ್ವರ ತನಕ ಮೆಟ್ರೋಲ್ ಬಂತು, ಅಲ್ಲಿಂದ ನಡ್ಕೊಂಡು ಬಂತು. ಇನ್ನೇನಮ್ಮ, ನಾನೊಂಥರ ಗೂಗಲ್ ಇದ್ದಂಗೆ, ಎಲ್ಲಿ ಏನೇ ವಿಷಯ ನಡೆದ್ರು ಎಲ್ಲ ಅಪ್ಡೇಟ್ ಆಗ್ಬಿಡುತ್ತೆ. ಬ್ಯಾಂಕಲ್ಲಿ ನಿನ್ನ ಹಿಂದೆ ನನ್ನ ಫ್ರೆಂಡ್ ನಿಂತಿದ್ದ, ಎಲ್ಲ ವಿಷಯನೂ ನಾನು ಫೋನ್ ಮಾಡಿ ಹೇಳ್ದ. ಇಷ್ಟ ದಿನ ಬರೀ ಹೆಣ್ಮಕ್ಳು ಮಾತ್ರ ಗಾಸಿಪ್ ಮಾಡ್ತಾರೆ ಅನ್ಕೊಂಡಿದ್ದೆ, ಈಗ ಮುದುಕರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂದ್ರೆ? ಮಾವ, ನಂಗೆ ಬಂದ್ ಸ್ಕಾಲರ್ಶಿಪ್ ಅಮೌಂಟ್ ನ ನಾನು ಡೆಪಾಸಿಟ್ ಮಾಡಕ್ಕೆ ಅಂತ ಹೋದೆ. ಅಲ್ಲಿ ಕ್ಯಾಶಿಯರ್ಗೆ ದುಡ್ಡು ಕೊಟ್ಟೆ. ಅವ್ನ್ ದುಡ್ಡು ತಗೊಂಡು, ನೋಡಮ್ಮ ಇದನ್ನ ಡೆಪಾಸಿಟ್ ಮಾಡ್ಕೊಳಕ್ಕಾಗಲ್ಲ, ಇದು ಕೋಟಾ ನೋಟು ಅಂತ. ನಾನು ಕೋಟಾ ನೋಟ್ ಆದ್ರೆ ಏನಂತೆ, ನನ್ನ ಅಕೌಂಟ್ ತಾನೇ ಡೆಪಾಸಿಟ್ ಮಾಡೋದು, ಮಾಡ್ಕೊಳ್ಳಿ ಅಂತ ಅಂದೆ. ಅದಕ್ಕೆ ಮುಖದ್ ತುಂಬಾ ಉಗ್ದ. ಈಗ ನಾನು ಹೋಗಿದ್ದೀನಿ. ಯೋ, ನೀನೇ ಒಳಗ್ ಬಂದಿದ್ಯಾ, ಮತ್ ನಮ್ಮನ್ನ ಯಾಕೆ ಖಾತೆಗೆ ಬರಕ್ ಹೇಳ್ತೀಯಾ? ಅದೇನು ವಿಷಯ ಇಲ್ಲೇ ಹೇಳು. ನಿಮ್ಮ ಮನೆಯವರಿಗೆ ಪಂಚ ಹುಡುಕ್ ಬರುತ್ತೋ ಇಲ್ವೋ, ಪಂಚ್ ಡೈಲಾಗ್ ಮಾತ್ರ ಚೆನ್ನಾಗಿ ಹೊಡಿತೀರಾ. ಅದು ನಮಗೆ ಬೈ ಬರ್ತ್ ಬಂದಿರೋದು.
ಅದನ್ನ ಅಚ್ಚ ಕನ್ನಡದಲ್ಲಿ ಬಾರ್ನ್ ಟ್ಯಾಲೆಂಟ್ ಅಂತಾರೆ. ಮಾವ ಹಾಗಾದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಅಂತಾರೆ. ವಿಷಯ ಏನಿದೆ ನೀನ್ ಹೇಳಪ್ಪ. ಓಹೋ, ಈ ಬಿಟ್ಟಿ ಶೋಕಿಗೇನು ಬರ ಇಲ್ಲ ರೀ ಪೋಯ್ನವ್ರೆ. ನೀವೇನಾದ್ರೂ ಮನುಷ್ಯನ ಎತ್ತಿದಿರಾ ಇಲ್ಲ ನಾಯಿನ ಎತ್ತಿದಿರೋ? ಮಾತಾಡೋದ್ರಲ್ಲೂ ಒಂದು ಅರ್ಥ ಇರಬೇಕು ಕಣಯ್ಯ. ಹೆರೋದೇನಿದ್ರು ಹೆಂಗಸರ ಕೆಲಸ, ಗಂಡಸರ ಕೈನಲ್ಲಿ ಹೆರಕ್ ಆಗಲ್ಲ ಅಂತಂದ್ಮೇಲೆ ನೀನು ಆಪ್ಷನ್ ಬೇರೆ ಕೊಡ್ತಾ ಇದೆಯಾ, ಮನುಷ್ಯನ ಎತ್ತಿದಿರೋ ಇಲ್ಲ ನಾಯಿನ ಎತ್ತಿದಿರೋ ಅಂತ. ರೀ ಪೋಯ್ನವ್ರೆ, ನೀವು ಅತಿ ಬುದ್ಧಿವಂತರು ಅನ್ನೋದನ್ನ ಮರೆತು ಬಿಟ್ಟಿದ್ದೀರಿ. ನಾನು ಹೇಳಿದ್ದೇನಂದ್ರೆ, ನೀವು ಮತ್ತು ನಿಮ್ಮ ಹೆಂಡತಿ ನಿಮ್ಮ ದಾಂಪತ್ಯದ ಜೀವನದ ಸಾಕ್ಷಿಯಾಗಿ 2 ಗಂಡು ಮಕ್ಕಳನ್ನ ಎತ್ತಿದಿರಲ್ಲ, ಅದರಲ್ಲಿ ಒಂದು ಬೀದಿಲಿ ನಾಯಿ ತರ ಆಡ್ತಾ ಇದೆ. ಹೌದಾ? ಏನ್ ಮಾಡ್ದ ಅವನು? ದಾರಿಲಿ ನಿಂತ್ಕೊಂಡು ಹೋಗ್ಬರೋ ಗಾಡಿಗಳ ಹಿಂದೆ ನಾಯಿ ತರ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಅದೇ ತರ ನನ್ನ ಗಾಡಿನ ಒಟ್ಟಿಸ್ಕೊಂಡು ಬಂದ. ನಾನು ಗಾಬರಿಯಿಂದ ಗಾಡಿಯಿಂದ ಬಿದ್ದೆ. ಸದ್ಯ ನಿಮಗೇನು ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಸ್ವಾಮಿ, ಆದ್ರೆ ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ನಲ್ಲ, ಹಾಲಿನ ಪ್ಯಾಕೆಟ್ ಹೊಡೆದೋಯ್ತು ನೋಡೆ. ಅಯ್ಯೋ ಪಾಪ. ಹೋಗ್ಲಿ ಬಿಡಪ್ಪ, ನಾನು ದುಡ್ಡು ಕೊಡ್ತೀನಿ, ಇನ್ನೊಂದು ಪ್ಯಾಕೆಟ್ ತಗೊಳ್ಳಿವಂತೆ. ಈಗ ತಗೊಂಡೇನು ಮಾಡ್ಲಿ? 1 ತಿಂಗಳು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಹಾಲು ಕುಡಿದ್ರೆ. ಯಾಕೆ ತೊಡೆ ನೋವ? ಅಲ್ಲ ರೀ, ಜಗತ್ ಜಟ್ಟಿ ಆಗ್ತೀಯ ಅಂತ ತೊಡೆ ಸ್ವಾಮಿ ಜ್ಯೋತಿಷಿಗಳು ನನಗೆ ಹೇಳಿದ್ರು. ಇವತ್ತು ಕೊನೆ ದಿನ. ಇವತ್ತು ನಾನು ಹಾಲು ಕುಡ್ದಿದ್ರೆ ಜಗತ್ ಜಟ್ಟಿಯಾಗಿ ಹಂಪಿ ಉತ್ಸವದ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿ 5 ಲಕ್ಷ ಬಹುಮಾನ ತಗೋಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ಮ ಮಗನಿಂದ ಎಲ್ಲ ಹಾಳಾಗೋಯ್ತು. ಏನೋ ಆಗಿದ್ದಾಯ್ತು, ಕ್ಷಮಿಸ್ಬಿಡಿ. ಏನ್ರಿ ಅಷ್ಟು ಈಸಿಯಾಗಿ ಹೇಳ್ತೀರಾ? ನನ್ಗಾಗಿದ್ದ ಅನ್ಯಾಯಕ್ಕೆ ಪರಿಹಾರ ಕೊಡಿ. ಹಾಲಿನಷ್ಟ ತಾನೇನಪ್ಪ, ಅದೆಷ್ಟು ಹೇಳು, ಕೊಟ್ಬಿಡೋಣ. ಸ್ವಾಮಿ, ಹಾಲಿನ ದುಡ್ಡು 20, ಬಹುಮಾನ 5 ಲಕ್ಷ, 2 ಸೇರಿ 5,20,000 ರೂಪಾಯಿನ ನಾನು ಕೊಟ್ಬಿಡಿ. ಲೇ ಕುಲಪುತ್ರ, ಈ ರೀತಿ ನಾಯಿ ಗುಣಗಳನ್ನ ಬೆಳೆಸ್ಕೊಂಡಿರೋದ್ರಿಂದ ಏನೇನು ಅನಾಹುತ ಆಗ್ತಾ ಇದೆ ಗೊತ್ತೇನೋ ನಿನಗೆ? ಹೂ ಕಣೋ ಪ್ರಾಣಿ, ಯಾವನೋ ಒಬ್ಬ ನಮ್ಮ ಮನೆ ಮುಂದೆ ನೋ ಪಾರ್ಕಿಂಗ್ ಅನ್ನೋ ಬೋರ್ಡ್ ನ ತಿರುಗಿಸಿ 2 lakhs ಡಾಗ್ ಝೂ ಅಂತ ಬರ್ದು ವಯಸ್ಕರಿಗೆ 10 ರೂಪಾಯಿ, ಚಿಕ್ಕ ಮಕ್ಕಳಿಗೆ 5 ರೂಪಾಯಿ ಅಂತ ಟಿಕೆಟ್ ಮಾರಿ ದುಡ್ಡು ಕಲೆಕ್ಟ್ ಮಾಡ್ತಿದ್ದ. ನಾವು ಅವನ್ನ ಇಟ್ಕೊಂಡು ಯಾರೋ 2 lakhs ನಾಯಿ ಸಾಯಿ ಅಂತ 4 ಗುಮ್ಮಿ ಓಡಿಸಿದ್ವಿ. ನೀನ್ ಯಾಕೋ ಹೀಗೆ ಆಡ್ತಾ ಇದ್ಯಾ? ಅದನ್ನಾದ್ರೂ ಹೇಳೋ. ಯಾವಾಗ ಕೇಳಿದ್ರು ಬೋಬೋ 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 ಅಂತೀಯ. ನಾಯಿ ಅಂದ್ಮೇಲೆ ಬೋಬೋ ಅಂತಾನೆ ಬಗಳೋದು. ಬೋಬೋ ಅನ್ನೋದು ಬಿಟ್ಟು ವಕ್ಕ ವಕ್ಕ ಶಕಿರನ್ ತರ ಮೈಕ್ ಮುಂದೆ ಹಾಡಕ್ಕಾಗತ್ತಾ? ನೀನ್ ಯಾಕೋ ನಾಯಿ ಆಗ್ತೀಯಾ? ನೀನ್ ಮನುಷ್ಯ ಕಣೋ. ಯಾರು ಹೇಳಿದ್ದು ನಾನು ಮನುಷ್ಯ ಅಂತ? ಮನುಷ್ಯನ ದೇಹದಲ್ಲಿ ಸೇರ್ಕೊಂಡ್ರ ನಾಯಿ. ಏನೋ ಹೇಳ್ತಾ ಇದ್ಯಾ? ನಿಜನೇ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಪಕ್ಕದ ಬೀದಿಲಿದ್ದ ಬೀದಿ ನಾಯಿ. ನಿಮ್ಮ ಮಗ ನನ್ನನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಟ್ಟ. ಅದಕ್ಕೆ ನಾನು ಇವಾಗ ದೆವ್ವ ಆಗಿ ಅವನ ದೇಹ ಸೇರ್ಕೊಂಡಿದ್ದೀನಿ. ನಾನೀಗ ನಾಯಿ ದೆವ್ವ. ಯಾಕಕ್ಕ ಈ ತರ ಓಡಾಡ್ತಿದ್ಯಾ? ಲೇ ಭಾರತಿ, ಈ ತರ ಓಡಾಡಿದ್ರೆ ಅಲ್ವೇನೆ ಇದು ಟೆನ್ಷನ್ ಸೀನ್ ಅಂತ ಅನ್ನಿಸ್ಕೊಳ್ಳೋದು. ನಿಂಗೇನ್ ಟೆನ್ಷನ್ ಅಕ್ಕ? ಅಲ್ಲ ಕಣೆ ಭಾರತಿ, ಒಬ್ಬ ಮನುಷ್ಯ ಸತ್ತು ದೆವ್ವ ಆಗೋದನ್ನ ನೋಡಿದ್ದೆ ಕೇಳಿದ್ದೆ. ಆದ್ರೆ ಒಂದು ನಾಯಿ ಸತ್ತು ಅದು ಮನುಷ್ಯನ ದೇಹದ ಮೇಲೆ ಬಂದಿರೋದನ್ನ ಇದೇ ಮೊದಲನೇ ಸಲ ನಾನ್ ನೋಡ್ತಾ ಇರೋದು. ನಾವೇನೇ 10 ಸಲ ನೋಡಿದೀವ, ನಮಗೂ ಇದು ಫಸ್ಟ್ ಟೈಮೇ. ಈಗ ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡು. ಏನೋ ನಾನ್ ಯೋಚನೆ ಮಾಡದ? ನೋ 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 ನೋ. ಲೇ ಭಾರತಿ, ನನ್ನ ಮೇಕಪ್ ಕಿಟ್ ಅಲ್ಲಿ ಪೌಡ್ರು, ಕ್ರೀಮು, ನೈಲ್ ಪಾಲಿಶು, ಐಲೈನರ್ ಖಾಲಿ ಆದ್ರೆ ನಾನ್ ಯೋಚನೆ ಮಾಡಲ್ಲ. ಇನ್ನು ಈ ವಿಷಯ ಯೋಚನೆ ಮಾಡ್ತೀನ? ನೋ, ನೆವರ್. ಯಾಕಕ್ಕ? ಯಾಕೆ ಅಂದ್ರೆ ಜಾಸ್ತಿ ಯೋಚನೆ ಮಾಡಿ ತಲೆ ಕೂದಲೆಲ್ಲ ಉದ್ರೋದ್ರೆ ಆಮೇಲೆ ತಲೆ ಗ್ಲಾಮರ್ ಹಾಳಾಗಲ್ವೇನೆ. ತಲೆಲ್ಲೇನೂ ಇಲ್ದೇ ಇರೋರು ಅದನ್ನ ಮುಚ್ಚಾಕಕ್ ಈ ತರ ಡವ್ಗಳು ಮಾಡ್ತಾರೆ. ನಿಂಗ್ ಯೋಚನೆ ಮಾಡೋ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಅಂತ ಹೇಳು. ಎಷ್ಟು ಕರೆಕ್ಟ್ ಆಗಿ ಹೇಳಿದ್ಯಾ ಭಾರತಿ. ಸೇಮ್ ಬ್ಲಡ್ ಅಲ್ವೇನಕ್ಕ? ಸೇಮ್ ಪಿಚ್. ಹಿರಿ ತಲೆ ನಾನು, ಖಾಲಿ ತಲೆ ನೀನು, ಮಧ್ಯದಲ್ಲಿ ಹಿರಿ ತಲೆ. ಯಾಕೇನು ಮಾತಾಡದೆ ಸುಮ್ನೆ ಕೂತಿದ್ಯಲ್ಲ? ಮಾವ ಮಾವ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಮ್ಮ, ಮಕ್ಕಳಿಗೆ ಟಾಯ್ಸು, ಕಾರ್ಟೂನ್ಸು, ದೊಡ್ಡವ್ರಿಗೆ ಕ್ರಿಕೆಟು, ಸಿನಿಮಾ, ವಯಸ್ಸಾದವ್ರಿಗೆ ದೇವಸ್ಥಾನ, ತೀರ್ಥಕ್ಷೇತ್ರ. ಹಾಗೇನೆ ದೇವರು ಟೈಮ್ ಪಾಸ್ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿನೇ ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾನ ಅಂತ ಹೋಗಿ ಹೋಗಿ ಆಟ ಆಡೋದಕ್ಕೊಂದು ಮಿತಿ ಬೇಡವೇನಮ್ಮ? ಅಲ್ಲ, ಎಲ್ಲ ಬಿಟ್ಟು ಒಂದು ನಾಯಿನ ದೆವ್ವ ಮಾಡಿ ಅದನ್ನ ನನ್ನ ಮಗನ ಮೇಲೆ ಬಿಟ್ಟಿದ್ದಾನಲ್ಲ.
ಇದು ನ್ಯಾಯನಾ ಅಂತ? ಮಾವ ಇದು ದೇವ್ರ ತಪ್ಪಲ್ಲ, ನಿಮ್ ಮಗಂದೇ ತಪ್ಪು. ನಾಯಿಗೆ ಕಲ್ ತಗೊಂಡ್ ಹೊಡೆದಿದ್ದಾನೆ, ಅದು ಸೇಡ್ ತೀರ್ಸ್ಕೊಳಕ್ಕೋಸ್ಕರ ನಿಮ್ ಮಗನ್ ಮೈ ಮೇಲೆ ದೆವ್ವಾಗ್ ಬಂದಿದೆ. ಈಗ ತಪ್ಪು ಯಾರ್ದು ಅಂತ ವಾದ ಮಾಡೋ ಟೈಮ್ ಅಲ್ಲ. ಕರೆಕ್ಟ್ ಕಣೆ ಭಾರತಿ, ಇವಾಗ ಸ್ನಾಕ್ಸ್ ತಿನ್ನೋ ಟೈಮು. ಅದಕ್ಕೆ ಚಕ್ಲಿ ಕೊಡ್ಬಲ್ ನಿಪ್ಪಟ್ಟೆಲ್ಲ ತಗೊಂಡ್ ಬರ್ಲಾ? ಅಕ್ಕ ನೀನ್ ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋ, ಟಿ ತರ ಆಗ್ಬಿಡ್ತೀಯ. ಆಮೇಲೆ ಸಿನಿಮಾದಲ್ಲಿ ನಿನ್ನ ಹೀರೋಯಿನ್ ಅಲ್ಲ, ಹೀರೋಯಿನ್ ಅಮ್ಮನ್ ರೋಲ್ಗೂ ಹಾಕೊಳ್ಳಲ್ಲ. ಈಗ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿ. ನನ್ನ ಕೇಳಿದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ಹಾಗೇನೆ ದೆವ್ವನ ದೆವ್ವದಿಂದಾನೇ ಓಡಿಸ್ಬೇಕು. ಮಾವ ಇನ್ನೊಂದ್ ದೆವ್ವನ್ ಎಲ್ಲಿಂದ ಕರ್ಸೋದು? ಅಯ್ಯೋ, ಇನ್ನೊಂದ್ ದೆವ್ವ ಯಾಕಮ್ಮ ಬೇಕು? ಊರ್ಗ್ ಹೋಗಿಲ್ವಾ ನಿಮ್ಮ ಮತ್ತೆ? ಅದಕ್ಕಿಂತ ದೊಡ್ಡ ದೆವ್ವ ಬೇಕಾ? ತಮಾಷೆ ಸಾಕು ಮಾವ. ಅನಾದಿ ಕಾಲದಿಂದಲೂ ದೆವ್ವ ಮೈ ಮೇಲ್ ಬಂದಾಗ ಮಂತ್ರವಾದಿನ ಕರ್ಸಿ ದೆವ್ವನ್ ಬಿಡಿಸ್ತಾ ಇದ್ರು. ನಾವ ಸಂಪ್ರದಾಯನ ಮುರಿಯೋದ್ ಬೇಡ, ನಾವು ಮಂತ್ರವಾದಿನ ಕರ್ಸಿ ದೆವ್ವ ಬಿಡಿಸೋಣ. ಆಯ್ತಮ್ಮ, ಓಕೆ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಅಕ್ಕ ಇದೇನ್ ಟೆನ್ಷನ್ ಸೀನಾ? ಇಲ್ಲ ಕಣೆ, ವೇಟಿಂಗ್ ಸೀನ್ ಹೀಗೆ ಓಡಾಡೋದು. ಸಿನಿಮಾ ನೋಡಿ ನೋಡಿ ಹಾಳಾಗೋಗಿದ್ಯಾ. ಎಲ್ಲಮ್ಮ ನೀನು ಮಂತ್ರವಾದಿ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಇಷ್ಟೊತ್ತಿಗೆ ಬರ್ಬೇಕಿತ್ತು ಮಾವ. ಒಂದ್ ನಿಮಿಷ ಫೋನ್ ಮಾಡ್ತೀನಿ. ಮಾಡಿ. ಹಲೋ, ಮಂತ್ರವಾದಿ ಮಂಕಪ್ಪ ಅವರಾ? ಯಾಕೆ ಭಾರತಿ, ಏನಾಯ್ತೆ? ಅಕ್ಕ ಒಂದ್ ನಂಬರ್ ಮಿಸ್ ಆಗಿ ಹರಿಶ್ಚಂದ್ರ ಘಾಟಲ್ ಎಣ ಸುಡೋರ್ ನಂಬರ್ಗೆ ಹೋಗ್ಬಿಟ್ಟಿತ್ತು. ಇನ್ನೊಂದ್ಸಲಿ ಮಂಕಪ್ಪ ಡೊಂಕಪ್ಪ ಅಂತ ಕಾಲ್ ಮಾಡಿದ್ರೆ ನಿಮ್ ಇಡೀ ಫ್ಯಾಮಿಲಿನ ಜೀವಂತವಾಗಿ ಸುಟ್ಟಾಕ್ಬಿಡ್ತೀನಿ ಅಂದ. ಲೇ ಭಾರತಿ, ನಿನಗ್ 4 ಕಣ್ಣಿರೋದು ವೇಸ್ಟ್ ಕಣೆ. ಕೊಡಿಲಿ, ನಾನ್ ಮಾಡ್ತೀನಿ. ಹಲೋ, ಮಂತ್ರವಾದಿ ಮಂಕಪ್ಪ ಅವರಾ? ಯಾಕಮ್ಮ ಒಂದೇ ಶಾಕ್ಯನ ಫೋನ್ ಕಟ್ ಮಾಡ್ಬಿಟ್ಟೆ? ಮಾವ, ನಂದು ಒಂದೇ ಒಂದ್ ನಂಬರ್ ಮಿಸ್ ಆಗಿ ಪಾಕಿಸ್ತಾನ ಹೊಟ್ಟೋಗ್ಬಿಟ್ಟಿತ್ತು. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಬಾಂಬ್ ಹಾಕ್ಬಿಡ್ತೀನಿ ಅಂದ್ರು. ಹೌದಾ? ಓ, ಅದಕ್ಕೆ ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅಂತ. ಕೊಡು, ನಾನು ಟ್ರೈ ಮಾಡ್ತೀನಿ. ಸ್ಪೀಕರ್ ಆನ್ ಮಾಡ್ತೀನಿ, ಕೇಳಿಸ್ಕೊ. ನೀವು ಕರೆ ಮಾಡಿರುವ ಚಂದಾದಾರರು ಮೆಟ್ಲತ್ತಾ ಇದ್ದಾರೆ, ನೋಡಿ ಬಂದೇ ಬಿಟ್ರು. ಕಿಚ್ಚ ಹುಚ್ಚ ಬಚ್ಚನ್ ಹಚ್ಚ. ಏನಮ್ಮ ನಿನ್ನ ಮಂತ್ರವಾದಿ ಮಂತ್ರ ಹೇಳೋದು ಬಿಟ್ಬಿಟ್ಟು ಸುದೀಪ್ ಆಕ್ಟ್ ಮಾಡಿರೋ ಪಿಕ್ಚರ್ಸ್ಗಳೆಲ್ಲ ಹೇಳ್ತಾ ಇದ್ದಾನೆ. ಮಾವ, ಒಂದ್ ಸುದೀಪ್ ಆಕ್ಟ್ ಮಾಡಿರೋ ಸಿನಿಮಾ ಹೆಸರಾದ್ರೂ ಹೇಳಿ, ವಿ.ಕೆ. ಸುಮಿತ್ರಾ ಅವ್ರ ಸಾಂಗ್ ಆದ್ರೂ ಹಾಡ್ಲಿ. ನಮ್ಗೆ ಇವಾಗ ಅದ್ ಬೇಕಾಗಿಲ್ಲ, ದೆವ್ವ ಬಿಡಿಸಿದ್ರೆ ಸಾಕು. ಓ, ಹಂಗಂತೀಯ? ಸರಿ, ಹಂಗಾರೆ ಒಂಥರ ಟೆಸ್ಟ್ ಮಾಡೋಣ. ಏನ್ರಿ ಮಂತ್ರವಾದಿಗಳ, ತಾವು ಹಾಕೊಂಡಿರೋ ಡ್ರೆಸ್ ನೋಡಿದ್ರೆ ಕಲಾಕ್ಷೇತ್ರದಿಂದ ದೇಪ್ಕೊಂಡು ಬಂದಂಗಿದೆ. ಅದು ಸರಿ, ನಿಮ್ಗೆ ದೆವ್ವ ಬಿಡಿಸೋ ಕೆಲಸ ಗೊತ್ತಿದ್ಯಾ? ನಿಮಗೇನಾರು ಅಂತ ಅನುಮಾನ ಇದ್ರೆ ಮಧ್ಯರಾತ್ರಿಲಿ ಅಮಾವಾಸ್ಯೆಲಿ ಸ್ಮಶಾನಕ್ಕೆ ಬನ್ನಿ. ನಾನ್ ಬಿಡಿಸಿರೋ ದೆವ್ಗಳೆಲ್ಲ ಸೇರ್ಕೊಂಡು ಕ್ಲಬ್ ಓಪನ್ ಮಾಡ್ಕೊಂಡು ಕೇರ ಮಾಡ್ತಾ ಇರ್ತವೆ. ಪರಿಚಯ ಮಾಡಿಸ್ತೀನಿ. ಬೇಡ ಬೇಡ, ನಂಬಿಕೆನೇ ಜೀವನ. ನಿಮ್ಮನ್ನು ನಂಬ್ತೀನಿ ನಾನು. ಹಂಗ್ ಬಾ ದಾರಿಗೆ. ನಾನು ಬರೀ ಸ್ವದೇಶಿ ದೆವ್ಗಳನ್ನೇ ಅಲ್ಲ, ವಿದೇಶಿ ದೆವ್ಗಳನ್ನೂ ಬಿಡಿಸಿದ್ದೀನಿ. ಹೋದ್ ವರ್ಷ ಮೈಕೆಲ್ ಜಾಕ್ಸನ್ ದೆವ್ವ ಆಗಿದ್ದಾನೆ ಅಂತ ನ್ಯೂಸ್ ಚಾನೆಲ್ ಅವರು ಪ್ರಸಾರ ಮಾಡಿದಾಗ ನಾನು ಅಲ್ಲಿಗೆ ಹೋಗಿ ಮೀಟಿಂಗ್ ಮಾಡಿ ಆ ಆತ್ಮನ ಸಮಾಧಾನ ಮಾಡಿ ಬಂದಿದ್ದೀನಿ. ಆ ಡಿಸ್ಕಷನ್ ಸಮಯದಲ್ಲಿ ತೆಗೆದ ಫೋಟೋಗಳೆಲ್ಲ ನನ್ನ ಮನೆಯಲ್ಲೇ ಇದೆ, ಬೇಕಾದ್ರೂ ಬನ್ನಿ ತೋರಿಸ್ತೀನಿ. ಮೈಕಲ್ ಜಾಕ್ಸನ್ ದೆವ್ವನ ಸಮಾಧಾನ ಮಾಡಿದ ಫೋಟೋ ನನ್ನ ಹತ್ರ ಇದೆಯಾ? ಹಂಗಾದ್ರೆ ನಾನು ನೋಡ್ಲೇಬೇಕು. ಎಲ್ಲಿ 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 ನಿಮ್ಮ ಮನೆ? ಸ್ಮಶಾನದ ಮಧ್ಯದಲ್ಲಿ. ಬೇಡ ಬೇಡ ಬೇಡ, ನಂಬಿಕೆನೇ ಜೀವನ. ನಾನು ಇನ್ನೂ ಒಂದ್ಸಲ ನಿನ್ನನ್ನು ನಂಬ್ತೀನಿ. ನಂಬಲೇಬೇಕು, ಬೇರೆ ದಾರಿನೇ ಇಲ್ಲ. ಆದ್ರೂ ನನಗೊಂದು ಅನುಮಾನ. ಏನು? ನಿಮ್ಮನ್ನು ನೋಡಿದ್ರೆ ತುಂಬಾ ನೊಂದಿರೋ ಜೀವದ ತರ ಕಾಣ್ತೀರಾ. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಒಂದ ಎರಡ? ನಾನು ಹುಟ್ಟಾಗ ನಮ್ಮಮ್ಮ ಸತ್ತೋದ್ರ? ಇಲ್ಲ, ಪಕ್ಕದ ಮನೆಯವನ ಜೊತೆ ಓಡೋದ್ಲು. ಅದೇ ಬೇಜಾರಿನಲ್ಲಿ ನಮ್ಮಪ್ಪ ಎದುರುಗಡೆ ಮನೆಯವನ ಜೊತೆ ಓಡೋಗ್ಬಿಟ್ಟ. ಅದಕ್ಕೆ ನಮ್ಮ ಅಣ್ಣನಿಗೆ ತಲೆ ಕೆಟ್ಟು
ಹಿಂದಿನ ಮನೆ ಹುಡುಗಿ ಜೊತೆ ಓಡೋಗ್ಬಿಟ್ಟ. ಅವಳ ತಮ್ಮ ಜಿದ್ದಿಗೆ ನಮ್ಮಕ್ಕನ ಓಡಿಸ್ಕೊಂಡು ಹೋಗ್ಬಿಟ್ಟ. ಅದನ್ನ ಕೇಳಿ ಊರ್ನಲ್ಲಿದ್ದ ನಮ್ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮನ್ ಚಿಕ್ಕ ಮಗಳನ್ನ ಓಡಿಸ್ಕೊಂಡು ಹೋದ. ಆಗ ನಾನು ಅಪ್ಪ ಸ್ವಾಮಿ ಸಾಕ್ ನಿಲ್ಲಿಸ್ರಿ. ಮಾವ ನೀವು ಮಾತ್ ನಿಲ್ಸಿ. ನಿಮ್ ಓಡೋಗಿರೋ ಫ್ಯಾಮಿಲಿ ಕತೆ ಕೇಳ್ತಾ ಇದ್ರೆ ನಾವು ಎಲ್ಲಾದ್ರೂ ಓಡೋಗ್ಬೇಕಾಗತ್ತಷ್ಟೇ. ನೀವು ಬಿಡಿಸ್ಬೇಕಾಗಿರೋ ದೆವ್ವ ಮೇಲ್ಗಡೆ ರೂಮಲ್ಲಿ ಇದೆ, ಹೋಗ್ ಬಿಡ್ಸಿ. ಕಿಚ್ಚ ಹುಚ್ಚ ಬಚ್ಚ ನಾಚ. ಆಯ್ತು ಹೋಗಿ ಸ್ವಾಮಿ. ಲೇ ಭಾರತಿ ಎದ್ದೇಳೆ. ಮಾವ ಎದ್ದೇಳಿ. ಟೈಮ್ ಎಷ್ಟೈತೆ? 9:20. ಮಾವ ಮಂತ್ರವಾದಿ ರೂಮ್ ಒಳಗ್ ಹೋಗಿ 1 ಅವರ್ ಆಯ್ತು, ಇನ್ನು ಬರ್ಲೇ ಇಲ್ಲ. ಹೌದಲ್ಲ, ಅವನ ಮುಖದಲ್ಲಿ ಪ್ರೇತಗಳೇ ಎದ್ದೆದ್ದು ಕುಣಿತಾ ಇತ್ತಮ್ಮ. ನಾಯಿ ದೇವನ ಬಿಡಿಸಿ ಅದನ್ನ ದಿಗ್ಬಂಧನಕ್ಕೆ ಹಾಕೋದಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದೇ ನಿನ್ ಮೊಬೈಲ್ನಲ್ಲಿ ಕ್ಯಾಂಡಿ ಕ್ರಶ್ ಆಡೋಷ್ಟು ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಕರೆಕ್ಟ್ ಮಾವ. ಹಾ, ಇದೇನ್ ಮಂತ್ರವಾದಿಗಳೇ ನಿಮ್ಮ ಅವತಾರ? ಮಂತ್ರಿಮಾನಲ್ಲಿ ಮಂತ್ರವಾದಿಗಳಿಗೆ ಅಂತ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅರೇಂಜ್ ಮಾಡಿದಾರಂತೆ. ಅದಕ್ಕೆ ರೀ ನಿಮ್ ಸ್ವಲ್ಪನು ಮಾನವೀಯತೆ ಇಲ್ವಾ? ದೆವ್ವ ಬಿಡಿಸಿ ಅಂದ್ರೆ ರೂಮ್ಗೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ರೆಡಿ ಆಗಿ ಬಂದಿದ್ದೀರಲ್ಲ. ನಿಮ್ ಬಾಯಿಗೆ ನಾಯಿ ಸುಸು ಮಾಡಿರೋ ಮಣ್ಣು ಹಾಕ. ಮೈಯೆಲ್ಲ ನಾಯಿ ತರ್ಚಿದೆ. ಇದು ನಿಮ್ ಕಣ್ಗೆ ಫ್ಯಾನ್ಸಿ ಡ್ರೆಸ್ ತರ ಕಾಣಿಸ್ತಾ ಇದೆಯಾ? ಹಾಗಂತ ನೀವೇ ಹೇಳಿದ್ರಲ್ಲ ಮಂತ್ರವಾದಿಗಳೇ. ಮಾತಾಡಿದ್ರೆ ನಿನ್ ಬಾಯಿಗೆ ಮಂತ್ರದಂಡ ತುರುಗ್ ಬಿಡ್ತೀನಿ. ಪಾಪಿಗಳ, ಅವನ್ ಮೈ ಮೇಲೆ ಬಂದಿರೋದು ಬರೀ ದೆವ್ವ ಅಲ್ಲ, ನಾಯಿ ದೆವ್ವ ಅಂತ ನಾ ರೂಮ್ಗೆ ಹೋಗಕ್ ಮುಂಚೆ ಯಾಕ್ರೆ ಹೇಳಲಿಲ್ಲ? ದೆವ್ವ ಅಂದ್ರೆ ಎಲ್ಲಾನು ಒಂದೇ ಅಲ್ವಾ ಮಂತ್ರವಾದಿಗಳೇ? ನಿನ್ ಪಿಂಡ ಅದನ್ನ ನಾನು ಸತ್ ಮೇಲೆ ಇಡ್ತಾರೆ. ಅದನ್ನ ನಾನು ಈಗಲೇ ಇಡ್ತೀನಿ. ಯಾಕ್ ಮಂತ್ರವಾದಿಗಳೇ, ಏನಾಯ್ತು ಅಂತ ಸ್ವಲ್ಪ ಬಿಡ್ಸ್ ಹೇಳಿ. ಏನಮ್ಮ ಹೇಳೋದು? ನನ್ ಗುರುಗಳು ನನಗೆ ಮನುಷ್ಯರ ದೆವ್ವ ಬಿಡಿಸೋ ಮಂತ್ರ ಮಾತ್ರ ಹೇಳ್ಕೊಟ್ಟಿದ್ದಾರೆ, ಪ್ರಾಣಿಗಳ ದೆವ್ವ ಬಿಡಿಸೋ ಮಂತ್ರ ಹೇಳ್ಕೊಟ್ಟಿಲ್ಲಮ್ಮ. ಆ ನಾಯಿ ದೆವ್ವ ನನ್ನ ರೂಮ್ನಲ್ಲೆಲ್ಲ ಅಟ್ಟಾಡ್ಸ್ಕೊಂಡು ಮೈ ಮೇಲೆಲ್ಲ ಪರಿಸ್ಬಿಡ್ತು. ನಾನು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡೆ. ನೀವ್ಯಾರೋ ಬಂದು ನನ್ ಕಾಪಾಡ್ಲಿಲ್ಲ. ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡಿದ್ ನೀವಾ? ನಾವೆಲ್ಲ ಆ ನಾಯಿ ದೆವ್ವನೆ ನಿಮ್ ವಾಯ್ಸಲ್ಲಿ ಮಿಮಿಕ್ರಿ ಮಾಡ್ತಾ ಇದೆ ಅಂತ ಅನ್ಕೊಂಡ್ವಿ. ಅದ್ ಪರಿಚಯದ ನೋವಿಗೆ ನನ್ಗೆ ಮನುಷ್ಯರ ದೆವ್ವ ಬಿಡಿಸೋ ಮಂತ್ರನ ಮರ್ತೋಯ್ತು. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಸಿಂಗಾರಿ ಸಿಂಗಾರಿ, ಅವರು ಮನೇಲಿಲ್ಲ, ಊರ್ಗ್ ಹೋಗಿದ್ದಾರೆ. ಬಂಗಾರಿ ಸ್ವಲ್ಪ ಈ ಕಡೆ ಬಾ. ಅವ್ರು ಇಲ್ಲ ಅಂತ ಅನ್ನೋದು ಆ ವಿಷಯ ಅವ್ರಿಗೂ ಗೊತ್ತು. ಅವ್ಳು ಇಲ್ದರೆ ಟೈಮ್ ನೋಡ್ಕೊಂಡು ನನ್ನ ಹತ್ರ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಅಲ್ವಾ ಶಾರದಮ್ಮ? ಬ್ಯಾಕ್ ಟು ದಿ ಪೆವಿಲಿಯನ್. ಫಸ್ಟ್ ಪೊಸಿಷನ್ ಚೆನ್ನಾಗಿತ್ತು. ನಿಮ್ ವಂಶದಲ್ಲಿ ಎಲ್ರು ನಾಯಿ ಜನ್ಮ ಅಂತ ಕಾಣಿಸುತ್ತೆ. ಎಲ್ರಿ ನಿಮಗ ಕಂತ್ರಿ ಪ್ರಾಣಿ. ಯಾಕೆ ಅವನೇನ್ ಮಾಡ್ದ? ಹೊರಗಡೆ ಗೇಟ್ ಅಲ್ಲಿ ನಮ್ ಹೆಣ್ಣಾಯಿನ ಕಟ್ಟಾಕಿದ್ದೆ, ಅದು ನೋಡ್ಸ್ಕೊಂಡ್ ಬಂದಿದ್ದಾನೆ. ಐಸಿ, ಈ ಆಟಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಿಮಗೆ ಬೇಕಾಗಿರೋ ಪ್ರಾಣಿ ಮಾಡಿ ಮೇಲ್ಗಡೆ ರೂಮಲ್ಲಿ ಇದ್ದಾನೆ, ದಯವಿಟ್ಟು ಹೋಗಿ ಮಾತಾಡ್ಸಿ. ಸರಿಯಾ ಮಾಡ್ತೀನಿ ಇವತ್ತ ನಾಯಿ ನನ್ನ ಮಗನಿಗೆ. ಮಾಡಿ ಮಾಡಿ ಮಾಡಿ. ಆ ಮಂತ್ರವಾದಿ ಹೀಗ್ ಬಂದವರು ಹೀಗ್ ಹೋದ್ರು. ಇನ್ನು ಈ ಆಂಟಿ ಗತಿ ಏನಾಗುತ್ತೋ ಏನ್ ಕತಿಯೋ. ಈ ಆಂಟಿ ಮನೆ ದೇವ್ರೇ ಕಾಪಾಡ್ಬೇಕು. ಆಂಟಿ ಆಂಟಿ, ಏನಿದು ನಿಮ್ಮ ಅವತಾರ? ಸುಮ್ನೆ ಗುಮ್ಮ ಬಂತು ಗುಮ್ಮ ಆಟ ಆಡೋಣ ಅಂತ. ಆಂಟಿ ಈ ಡೌಗಳೆಲ್ಲ ಬೇಡಮ್ಮ. ಈ ವಿಷಯದಲ್ಲಿ ನಾವು ಸೀನಿಯರ್. ರೂಮಲ್ಲಿ ಏನ್ ನಡೀತು? ನೀವು ಬೇರೆ ಒಬ್ರೇ ಬರ್ತಾ ಇದ್ದೀರಾ. ನಮ್ ಗಂಡ ಏನ್ ಮಾಡ್ತು? ಎಲ್ಲಿ ನಿಮ್ ಹೆಣ್ಣಾಯಿ? ನಮ್ ಹೆಣ್ಣಾಯಿ ನಿಮ್ ಗಂಡಾಯಿ ತುಂಬಾ ಪ್ರೀತಿಸ್ತಾವಂತೆ, ಅದಕ್ಕೆ ಅದು ಬರಲ್ಲ ಅಂತು. ಅದನ್ನ ಕೇಳು, ನೀವ್ ಸುಮ್ನೆ ಬಂದ್ರಾ? ಇಲ್ಲ, ನಮ್ ಹೆಣ್ಣಾಯಿನ ಬಲವಂತವಾಗಿ ಕರ್ಕೊಂಬರಕ್ ನೋಡ್ದೆ. ಎರಡು ಸೇರಿ ಬಟ್ಟೆಲ್ಲ ಹರಿದೋಗ ಹಾಗೆ ಕಚ್ಚಾಕ್ಬಿಟ್ರು.
ಪ್ರಾಣಿ ಲೋ ಪ್ರಾಣಿ ಅಲ್ಲಮ್ಮ ಡೋರ್ ಓಪನ್ ಆಯ್ತು ಮತ್ತೆ ಕ್ಲೋಸ್ ಆಯ್ತು, ಆದ್ರೆ ಯಾರು ಈಚೆ ಕಡೆ ಬರಲೇ ಇಲ್ವಲ್ಲ. ಮಾವ ಅದು ದೆವ್ವ ಅಲ್ವಾ? ಓ ಹೌದಲ್ವಾ? ಅಲ್ಲೇ ಪ್ರಾಣಿ. ಯಾರು ಪ್ರಾಣಿ? ಅಲ್ಲ ಬೀದಿ ನಾಯಿ ಅಲ್ಲ, ನಾಯಿ ದೆವ್ವ. ಏನು? ಅಲ್ಲ ಯಾಕೋ ನಿನ್ ರೂಮಲ್ಲಿ ಇಷ್ಟೊಂದು ನಾಯಿಗಳು ಬೋಬೋ ಅಂತ ಇದೆ. ನಿನ್ ಮಗ ಏನೋ ನನ್ನನ್ನ ಸಾಯಿಸ್ಬಿಟ್ಟ, ಆದ್ರೆ ನನ್ನನ್ನೇ ನಂಬ್ಕೊಂಡ್ರು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಡೌಗಳ ಕತೆ ಏನು? ಆಯ್ತಪ್ಪ ಆಯ್ತು, ಕಾರ್ಪೊರೇಷನ್ ಅವ್ರಿಗೆ ಹೇಳಿ ಅವುಗಳನ್ನೆಲ್ಲ ಎತ್ತಾಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಆಮೇಲೆ ನಾನು ನಿನ್ ಗೋಮಳ ಕಚ್ಚಿ ಸಾಯಿಸ್ಬಿಡ್ತೀನಿ. ನನಗೆ 4 ಜನ ಹೆಂಡತಿರು, 3 ಜನ ಡವ್ಗಳು, 36 ಮರಿಗಳು, ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಎಲ್ರು ಇದೇ ರೂಮಲ್ಲಿ ಇದ್ದಾರೆ. ಅಪ್ಪ ನೀನ್ ದೆವ್ವಾಗಿ ನನ್ನ ಮಗನ ಮೇಲೆ ಬಂದಿರೋದೇ ನಮ್ಗೆ ಸಹಿಸಕ್ ಆಗ್ತಾ ಇಲ್ಲ. ಇನ್ನು ಇಷ್ಟೊಂದು ನಾಯಿಗಳ ಜೊತೆ ಹೇಗೋ ಇರೋದು? ನನಗೂ ಅಷ್ಟೇ, ನಿಮ್ ಜೊತೆ ಬದುಕೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ಏನದು? ನಾನು ನಿಮ್ಗೆಲ್ಲ ಕಚ್ಬಿಡ್ತೀನಿ. ನೀವ್ಯಾರು ಟ್ರೀಟ್ಮೆಂಟ್ ತಗೋಬಿಡಿ, ಅವಾಗ ನೀವೆಲ್ಲ ನಾಯಿಗಳಾಗ್ಬಿಡ್ತೀರಾ. ಹೆಂಗೆ? ಸಿಂಗಾರಿನ ಬಂಗಾರಿನ